ಚನ್ನಪಟ್ಟಣ ಗೆದ್ದ ಬಳಿಕ ಒಂದಿಷ್ಟು ಮಾತುಕತೆಗಳು ಸಿಪಿ ಯೋಗೇಶ್ವರ್ ಅವರದ್ದು ಚರ್ಚೆಗೆ ಕಾರಣವಾಗಿದೆ. ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಶಾಸಕರು ಹಾಗೂ ಮಾಜಿ ಸಚಿವರಾದಂತಹ ಎಚ್ ಡಿ ರೇವಣ್ಣ ಅವರಿದ್ದಾರೆ. ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಅವರ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕೆ ಇದಿಲ್ಲ. ನೀವು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ. ನಮಗೆ ಇವತ್ತು ಸೋಲು ಗೆಲುವು ಮುಖ್ಯ ಅಲ್ಲ. ಈಗ ಚನ್ನಪಟ್ಟಣದಲ್ಲಿ ಯೋಗೇಶ್ವರನ ಜನ ಆಯ್ಕೆ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಉತ್ತಮವಾದಂಥ ಕೆಲಸ ಮಾಡಲಿ. ಕಾಂಗ್ರೆಸ್ಸಿನ ಇನ್ನೊಂದು ಪಕ್ಷದಿಂದ ಎಳ್ಕೊಂಡು ಹೋಗೋ ಪಕ್ಷದ ರಾಷ್ಟ್ರೀಯ ಪಕ್ಷದ ಪರಿಸ್ಥಿತಿ ಬಂದೈತಲ್ಲ ಅಂತ ನನಗೆ ಅಷ್ಟೇ ನೋವಾಗಿರೋದು. ನಾನು ಅದ್ರ ಬಗ್ಗೆ ಅವ್ರು ಏನು ಹೇಳೋರು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ಕೆಲವೊಂದ್ ಕಡೆ ನಾವೇ ಅಭ್ಯರ್ಥಿಗಳಾಗ್ತೀವಿ ಅಂತಿದ್ದಂತಹ ಡಿ.ಕೆ. ಬ್ರದರ್ಸ್ ಕೊನೆಗೆ ಯೋಗೇಶ್ವರ್ನ ನಿಮ್ಮ ಇದರಿಂದ ಮೈತ್ರಿ ಅಭ್ಯರ್ಥಿ ಅಥವಾ ಮೈತ್ರಿಯಲ್ಲಿ ನಿಲ್ಬೇಕು ಅಂತಿದ್ದವ್ರನ್ನ ಕರ್ಕೊಂಡು ಹೋದ್ರು. ಒಂದು ರಾಷ್ಟ್ರೀಯ ಪಕ್ಷ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು BJP ಪಕ್ಷದ ಅಭ್ಯರ್ಥಿ ಯಾರಿದ್ರು ಅವ್ರನ್ನ ಕೈಕಾಲು ಕಟ್ಟಿ ಎಳ್ಕೊಂಡು ಹೋಗೋ ಪರಿಸ್ಥಿತಿ ಬಂದೈತಲ್ಲಪ್ಪ, ಅದಕ್ಕೆ ನೋವಾಗಿದೆ ಅಷ್ಟೆ. ಒಂದು ರಾಷ್ಟ್ರೀಯ ಪಕ್ಷ 136 ಸೀಟ್ ಗೆದ್ದಂಥ ಈ ರಾಜ್ಯದಲ್ಲಿ ಒಂದು ಪಕ್ಷ ಈ ಸ್ಥಿತಿ ಬಂದಿದೆಯಲ್ಲಪ್ಪ, ಅದು ನನಗೊಂದು ನೋವು ತಂದಿದೆ. ಏಕೆಂದರೆ ನಮ್ಮ ಯೋಗೇಶ್ವರನಿಗೆ ಕೈಕಾಲು ಬಿದ್ದು ಬಾರಣ್ಣ ನೀನು ನಮ್ಮ ಜೊತೆ ಇರಬೇಕು ಅಂತೇಳಿ ಎಳ್ಕೊಂಡು ಹೋದ್ರಲ್ಲ, ಅದು ನೋಡಿ ಒಂದು ನೋವಾಗಿದೆ ಅಷ್ಟೇ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಈ ಸ್ಥಿತಿ ಗೊತ್ತಾಯ್ತಲ್ಲ ಅಂತೇಳಿ. ದೇವೇಗೌಡರ ರಾಜೀನಾಮೆಯನ್ನ ಕೇಳ್ತಿದ್ದಾರೆ, ರಾಜಕೀಯ ನಿವೃತ್ತಿಯನ್ನ ಕೇಳ್ತಿದ್ದಾರೆ. ಯಾತಕ್ಕೆ ರಾಜಕೀಯ ನಿವೃತ್ತಿ ತಗೋಬೇಕು ದೇವೇಗೌಡರು? ಏನಕ್ಕೆ ತಗೋಬೇಕು ಹೇಳಿ? ಯಾವುದಾದ್ರು ಯಾವ ಉದ್ದೇಶಕ್ಕೆ ರಾಜಕೀಯ ಅದು ಪಕ್ಷ ತೀರ್ಮಾನ ಮಾಡುತ್ತೆ. ದೇವೇಗೌಡರು ರಾಜಕೀಯ ನಿವೃತ್ತಿ ಮಾಡಬೇಕೋ ಬೇಡವೋ ಅದು ನಮ್ಮ ಪಕ್ಷಕ್ಕೆ ಸೇರಿದ್ದು, ದೇವೇಗೌಡರು ಸೇರಿದ್ದು. ಅವರು ಅಂತ ಇವ್ರಿಗೆ ಯಾಕೆ ಸ್ವಾಮಿ, ಅದು ನಮ್ಮ ಪಕ್ಷ ಚಿಂತೆ. G.T. ದೇವೇಗೌಡರ ಅಸಮಾಧಾನಗಳು, ಶರಣ್ಗೌಡ ಕಂದಕೂರ್ ಅವರ ದೂರ ಉಳಿಯುವಿಕೆ ಇವೆಲ್ಲವೂ ಕೂಡ ಈ ರೀತಿಯ ಹೇಳಿಕೆಗಳಿಗೆ ಆಗ್ತಾ ಇದೆಯಾ? ಅವೆಲ್ಲ ಸರಿಪಡಿಸ್ಕೊತೀವಿ ಬಿಡಿ. ನಾವೆಲ್ಲ ನಮ್ಮನೆ ವಿಷಯ ಅವ್ರಿಗೆ ಯಾಕೆ ಅದು ಸರಿಪಡಿಸಿದ್ದೀವಿ. ಅವ್ರದ್ದು ಏನೈತೆ ನೋಡ್ಕೊಳ್ಳಿ. ನಮ್ಮನೆ ಸುದ್ದಿ ಅವ್ರಿಗೆ ಏನು ಬೇಕಾಗಿಲ್ಲ. G.T. ಗೌಡ್ರಿಗೆ ಕುಂದಕೂರಣ್ಣ ಇರ್ಬೋದು, ಅವೆಲ್ಲ ಕೂತು ಕುಮಾರಣ್ಣ ಅವರೆಲ್ಲ ಸೇರ್ಪಡಿಸ್ಕೊತಾರೆ. ಅದೇನು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ. ಹಾಸನದಲ್ಲಿ ಹಿಂದೆ ಸಮಾವೇಶ ಮಾಡ್ತಾರಂತೆ ಸರ್. ಮಾಡಲಿ, ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡಲಿ. ನಮ್ಮ ಜಿಲ್ಲೆ ಏನೈತೆ, ಕೆಲವು ಕೆಲಸಗಳು ನಿಂತೋಗಿವಲ್ಲ ಅವೆಲ್ಲ ಈಗಲಾರು ಒಂದು ಸ್ವಲ್ಪ ಕಂಡುಬಿಟ್ಟು ಮಾಡಿ ಅವ್ರಿಗಿನ್ನೂ ಒಳ್ಳೇದಾಗಲಿ, ಭಗವಂತ ಒಳ್ಳೇದು.